ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ಫ್ರೆಂಡ್ಸ್, ಇವತ್ತು ಸಾಟರ್ಡೆ ನಾನಿವತ್ತು ಮಧ್ಯಾಹ್ನಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ಇವತ್ತು ನಾನೆಲ್ಲ ಫಾಸ್ಟಾಗಿ ಅಡುಗೆ ಮುಗಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಲ್ಲಿಕಾಯಿ ತಂದಿದೆ, ಅದು ಇನ್ನೂ ಇಷ್ಟು ಮಿಕ್ಕಿದೆ, ಇನ್ನೂ ಇದೆ. ಇನ್ನು ಫ್ರೆಂಡ್ಸ್, ಇನ್ನು ಮ್ಯಾಂಗೋ ಆಲ್ರೆಡಿ ತೋರಿಸಿದ್ದೀನಿ, ಕಟ್ ಮಾಡಬೇಕು ಇದನ್ನು. ಅದಾದಮೇಲೆ ಫ್ರೆಂಡ್ಸ್, ನಾನು ಸ್ವಲ್ಪ ಬಾದಾಮಿನ ಎತ್ತಿಕ್ಕಿದೆ. ಫ್ರೆಂಡ್ಸ್, ಬನ್ನಿ ಇವತ್ತು ಮಧ್ಯಾಹ್ನ ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಮತ್ತು ಏನೆಲ್ಲ ರೆಡಿ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಚಿಕ್ಕ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತೇನೋ 11 ಗಂಟೆ 10:30 11ರಿಂದ 12 ಗಂಟೆ ತನಕ ಇದು ನೆಟ್ವರ್ಕು ಸಿಗ್ತಾ ಇಲ್ಲ ನನಗಂತೂ. ಆಮೇಲೆ ಕೇಳಿಕ್ಕೆ ಇಲ್ಲ, ಹೌದು ಸಿಗಲ್ಲ ಅಂತ ಹೇಳಿದ್ರು. ನೋಡಿ ಫ್ರೆಂಡ್ಸ್, ಮುದ್ದೆ ಮಾಡಿದ್ದೀನಿ. ಏನು ನಿಮಿಷ ಸ್ಟ್ಯಾಂಡ್ ಸ್ವಲ್ಪ ಇದು ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡಿ, ಎರಡು ಮುದ್ದೆ ಮಾಡಿದ್ದೀನಿ. ಚೂರು ಅಂಟ್ತಾ ಇಲ್ಲ. ಯಾಕೆ ಇವಾಗಲೇ ಮಾಡಿದ್ದೀನಿ ಅಂದರೆ ನಾವು ಹೋಗೋ ಟೈಮಲ್ಲಿ ಆಗಲ್ವಲ್ಲ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್, ನಾನು ನೋಡಿ ಫ್ರೆಂಡ್ಸ್, ಆಲ್ರೆಡಿ ರೈಸು ಚಿಕ್ಕದ್ರಲ್ಲೇ ಮಾಡೋದು ನಾನು ರೈಸು. ಇದು ಮಧ್ಯಾಹ್ನಕ್ಕೆ ಫ್ರೆಂಡ್ಸ್. ಬೆಳಗ್ಗೆದೆಲ್ಲ ಆಲ್ರೆಡಿ ನಾಷ್ಟ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವೇ ನೋಡಿ, ವಿಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ನಾನು ಫ್ರೆಂಡ್ಸ್ ನೆನ್ನೆ ಅವರೆಕಾಯಿ ಅರ್ಧ kg ಹೇಳಿದ್ರು, 50 ರೂಪಾಯಿ ಅರ್ಧ kg. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಹೀರೆಕಾಯಿ ತೊಗೊಂಡು ಬಂದಿದ್ದೆ. ಹೀರೆಕಾಯಿನೂ ತುಂಬ ಟೇಸ್ಟ್ ಅಲ್ವಾ ಫ್ರೆಂಡ್ಸ್. ಹೀರೆಕಾಯಲ್ಲಿ ಎಣ್ಣೆ ಬದನೆಕಾಯಿ ಪಲ್ಯ ಮಾಡ್ಬೋದು. ಯಾವ ಥರ ಮಾಡಿದಾಗ ನಿಮಗೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಆಲ್ರೆಡಿ ಕಾಳು ಅರ್ಧ kg ತಂದಿದೆ ನೋಡಿ, ಅವರೆಕಾಳು. ಫ್ರೆಂಡ್ಸ್, ನಾನಂತೂ ಅವಾಗ ಡೈಲಿ ಅವರೆಕಾಯಿ ತರ್ತಾಯಿದ್ದೆ. ಈ ನಡುವೆ ಬಿಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಬಸ್ಸಾರು ಮಾಡಿದ್ದೀನಿ. ಸಾಂಬಾರನ್ನ ನಾನು ನಿಮಗೀಗ ತೋರಿಸ್ತೀನಿ. ಇನ್ನೇನು ಅದು ನಿಮಗೆ ತೋರಿಸಿದ ಮೇಲೆ ಮುಚ್ಚಲೇಬೇಕಲ್ಲ. ಇವತ್ತು ಫ್ರೆಂಡ್ಸ್, ನಾನು ಮಧ್ಯಾಹ್ನಕ್ಕೆ ಇದೆಲ್ಲ ಮಾಡಿರೋದು ಅಡುಗೆನ. ಇನ್ನು ಫ್ರೆಂಡ್ಸ್ ನೋಡಿ, ಬೆಳಗ್ಗೆನೇ ಪಲಾವ್ ಮಾಡಿದೆ. ಅದು ಇನ್ನೊಂದು ಸಣ್ಣ ಡಬ್ಬಿಯಷ್ಟು ಉಳಿಸಿದ್ದೀನಿ. ಯಾಕೆಂದರೆ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ಲ, ಹಂಗಾಗಿ ಇನ್ನಿಷ್ಟು ಉಳಿದಿದೆ ಫ್ರೆಂಡ್ಸ್ ರೈಸು. ಆಯಿತು, ನಮ್ಮ ಮನೇಲಿ ರೈಸು ಜಾಸ್ತಿ ತಿನ್ನಲ್ಲ. ಅದಾದಮೇಲೆ ಫ್ರೆಂಡ್ಸ್, ನಾನು ಇನ್ನೊಂದು ಡಬ್ಬಿಗೆ ಇದು ಫ್ರೆಂಡ್ಸ್ ನನಗೆ ಮಧ್ಯಾಹ್ನಕ್ಕೆ ತಗೊಂಡೋಗಿ ಪಪ್ಪಾಯಿ ಆಲ್ರೆಡಿ ನಿಮಗೆ ಬೆಳಗ್ಗೆನೇ ತೋರಿಸಿದ್ದೀನಿ. ಇದನ್ನು ನಾನು ಕಟ್ ಮಾಡಿ ಆಲ್ರೆಡಿ ಬಾಕ್ಸ್ಗೆ ರೆಡಿ ಮಾಡಿಬಿಟ್ಟೆ. ಇನ್ನೊಂದಕ್ಕೆ ಏನಕ್ಕೆ ಫ್ರೆಂಡ್ಸ್, ಎಲ್ಲ ಕೆಲಸ ನಾನೇ ಮಾಡಬೇಕಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ, ಕಾಳು ಮಾಡಿದ್ದೀನಿ. ನಲ್ಲಿಕಾಯಿನ ಇಷ್ಟಿದೆ. ನಾನು ಫ್ರೆಂಡ್ಸ್ ಗೆಣಸು ತೊಗೊಂಡು ಬಂದಿದ್ದೀನಿ. ಅದನ್ನು ಬೇಯಿಸೋಕ್ಕೆ ಆಗಿಲ್ಲ ನೋಡಿ ಫ್ರೆಂಡ್ಸ್. ಗೆಣಸು ಹಾಗೆ ಇಟ್ಟಿದ್ದೀನಿ, ನೋಡೋಣ. ಈಗ ಫ್ರೆಂಡ್ಸ್ ನೋಡಿ, ರೈಸ್ ಆಯಿತು, ಅದನ್ನು ಕಟ್ ಮಾಡ್ತೀನಿ ಫ್ರೆಂಡ್ಸ್. ಮ್ಯಾಂಗೋನ ಇನ್ನು ನೋಡಿ, ಮುದ್ದೆ ಆಯಿತು. ಮುದ್ದೆ ಏನಾಗಲ್ಲ ಫ್ರೆಂಡ್ಸ್, ಆರಿದ್ರೂ ಕ್ಲೀನಾಗಿ ಊಟ ಮಾಡ್ಬೋದು. ಯಾಕೆ ಗೊತ್ತಾ, ಮುದ್ದೆ ಅಲ್ವಾ. ನೋಡಿ ಫ್ರೆಂಡ್ಸ್, ಇನ್ನು ನಾನು ಕಾಣಿಸ್ತಾ ಇದೆಯಾ ಸಾಂಬಾರು ಬಸ್ಸಾರು ಮಾಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಏನಿಲ್ಲ, ನಾನು ಅವರೆಕಾಳು ಹೀರೆಕಾಯಿನ ಬೇಯಿಸ್ಕೊಂಡೆ. ಹಾಗೆ ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಯಾರಾದರೂ ನಿಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ನಾನು ಇಷ್ಟೇ ಸಾಂಬಾರು ಮಾಡಿರೋದು. ಏನಿಲ್ಲ ಫ್ರೆಂಡ್ಸ್, ಹೀರೆಕಾಯಿ ಮತ್ತು ಕಡಲೆ ಅವರೆಕಾಳನ್ನ ಬೇಯಿಸ್ಕೊಳ್ಳಿ. ಅದು ಕಾಳೆಲ್ಲ ಅಲ್ವಾ ಫ್ರೆಂಡ್ಸ್, ಕಾಳು ಹೆಸರೇ ಬರ್ತಾಯಿದೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಬಸ್ಸಾರು ಘಮ ಅಂತ ಇದೆ ಫ್ರೆಂಡ್ಸ್ ನಿಜವಾಗ್ಲೂ. ಈ ಸಾಂಬಾರಿಗೆ ಫ್ರೆಂಡ್ಸ್ ಏನಿಲ್ಲ, ಅದನ್ನು ಬೇಯಿಸಿ ತೆಗೆದಾಗ ನೀವು ಆ ರಸ ಬಿಸಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣೆನ ಹಾಕ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನ ಎಣ್ಣೆಲಿ ಹುರ್ಕೊಳ್ಳಿ. ಆಮೇಲೆ ಆ ತೆಂಗಿನಕಾಯಿನೂ ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆ ಬಾಣಲಿ ಇರ್ತಲ್ಲ, ಅದರಲ್ಲಿ ಹಂಗೆ ಹುರ್ಕೊಂಡು ಒಂದು ಸ್ವಲ್ಪ ಕಾಳು ಹಾಕ್ಕೊಂಡು ಕ್ಲೀನಾಗಿ ರುಬ್ಬಿಟ್ಟು ಫ್ರೆಂಡ್ಸ್ ಒಗ್ಗರಣೆಗೆ ಹಾಕಿ. ಒಗ್ಗರಣೆ ಆದಮೇಲೆ ಈ ರಸ ಇರುತ್ತಲ್ಲ, ಏನು ಕಟ್ಟು ಅಂತಾರೆ, ರಸ ಅಂತಾರೆ. ನಾನು ರಸ ಎಷ್ಟಿತ್ತು ಅಷ್ಟೇ ಮಾಡಿದ್ದೀನಿ. ಅದನ್ನೆಲ್ಲ ರುಬ್ಕೊಂಡು ಫ್ರೆಂಡ್ಸ್, ಅದು ಬಿಸಿ ರಸಕ್ಕೆ ನೀವು ಹುಣಸೆಹಣ್ಣು ಹಾಕಿರ್ತೀರಲ್ಲ, ಅದನ್ನು ಲಾಸ್ಟಲ್ಲಿ ಹಿಂಡ್ಬಿಟ್ಟು ನಿಮಗೆ ಬೇಕಾದರೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ. ನಾನಂತೂ ಫ್ರೆಂಡ್ಸ್ ತೆಂಗಿನಕಾಯಿ ತುರಿ ಎಲ್ಲದಕ್ಕೂ ಹಾಕ್ತೀನಿ, ನಿಮಗೆಲ್ಲ ಗೊತ್ತು. ಹಂಗಾಗಿ ಫ್ರೆಂಡ್ಸ್, ಇನ್ನು ಅಷ್ಟೇ ಫ್ರೆಂಡ್ಸ್, ಬಸ್ಸಾರು ಒಗ್ಗರಣೆ ಮಾಡಿದ್ರೆ ಮುಗ್ದೋಯ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ ಫ್ರೆಂಡ್ಸ್, ಇನ್ನೊಂದೇನು ಅಂದರೆ ಈ ಟೈಮಲ್ಲಿ ನೋಡಿದ್ದೀರ ಫ್ರೆಂಡ್ಸ್, ಇನ್ನು ಮಾವಿನ ಹಣ್ಣು ಬರೋ ಟೈಮಲ್ಲಿ ಮಾವಿನ ಹಣ್ಣು ಬಂದಾಗ ನಾವು ಮಾವಿನ ಹಣ್ಣು ತಿನ್ನಲೇಬೇಕಲ್ವ. ನಾನಂತೂ ಫ್ರೆಂಡ್ಸ್ ತಿಂತಾನೇ ಇದ್ದೀನಿ. ಇದು ಇನ್ನು ನಮ್ಮ ವರ್ಕ್ ಪ್ಲೇಸಲ್ಲಿ ಕೊಟ್ಟಿದ್ದು ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಇದನ್ನು ನಾನು ಫ್ರೆಂಡ್ಸ್ ಇವಾಗ ಕಟ್ ಮಾಡ್ತಾಯಿದ್ದೀನಿ. ಇದು ಫ್ರೆಂಡ್ಸ್ ನಾನು ಬಾಕ್ಸಲ್ಲಿ ತೊಗೊಂಡೋಗೋಕೆ ಕಟ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಇಷ್ಟ ಆಯಿತು ಫ್ರೆಂಡ್ಸ್ ನಂದು ಇವತ್ತು ಅಡುಗೆ. ಆಮೇಲೆ ಅದೇ ನಾನು ಏನು ವೀಡಿಯೋ ಮಾಡೋಕ್ಕೂ ನೆಟ್ವರ್ಕ್ ಇಲ್ವಂತೆ. ಈ ವಿಡಿಯೋನ ನಾನು ಆಮೇಲೆ ಅಪ್ಲೋಡ್ ಮಾಡೋದೇ, ಇವಾಗಂತೂ ಆಗಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನೋಡಿ, ನಂದು ಅಡುಗೆ ಮಧ್ಯಾಹ್ನ ಅಡುಗೆ ಇಷ್ಟೆಲ್ಲ ಆಗೋಯ್ತು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ನಿಮಗೆ ತೋರಿಸ್ತೇವೆ ಫ್ರೆಂಡ್ಸ್. ನಾನು ಬೆಳಕಿಗೆ ದೋಸೆಗೆ ಆಲ್ರೆಡಿ ರುಬ್ಬಿ ಇಟ್ಟಿದ್ದೀನಿ, ಅದನ್ನು ಈಗ ನಿಮಗೆ ತೋರಿಸ್ತೀನಿ ಬನ್ನಿ. ಏನೋ ಒಂಥರ ಕಾಯಿ ಥರ ಐತೆ ಫ್ರೆಂಡ್ಸ್ ಈ ಹಣ್ಣು. ನೋಡೋಣ, ಕಟ್ ಮಾಡ್ತೀನಿ ತಡೀರಿ.
ಸ್ವೀಟಾಗಿದೆಯೋ ಯಾವ ಥರ ಅಂತ. ಏನು ಮಾಡೋದು ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗೋರು ಬೇಗ ಬೇಗ ಎಲ್ಲ ಅಡುಗೆ ತಿಂಡಿ ಎಲ್ಲ ಮಾಡಬೇಕು. ನಂದು ಅನ್ನ ಆಯಿತು, ಸಾಂಬಾರು ಆಯಿತು, ಮುದ್ದೆ ಆಯಿತು. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಹೇಳಿಲ್ಲ, ನಾನು ಯೆಲ್ಲೋ ಕಲರ್ ಆರೆಂಜ್ ತಂದಿದೆ. ಆರೆಂಜು, ನೆಲ್ಲಿಕಾಯಿ ಮತ್ತು ಇದು ಆರೆಂಜು, ನೆಲ್ಲಿಕಾಯಿ, ಇನ್ನೊಂದು ಏನಾಗ್ತದೆ ಇವತ್ತು ಜ್ಯೂಸ್ಗೆ, ಒಂದು ನಿಮಿಷ ತಡೆದ್ರೆ ನೆನಪು ಮಾಡ್ಕೊತೀನಿ. ದ್ರಾಕ್ಷಿ ತಂದಿದ್ದಲ್ಲ ಫ್ರೆಂಡ್ಸ್, ಅದನ್ನು ಸಹ ನಾನು ಹಾಕಿ ನಾನೊಂದು ದೊಡ್ಡ ಜ್ಯೂಸ್ ಮಾಡ್ಕೊಂಡು. ಇನ್ನು ಫ್ರೆಂಡ್ಸ್ ನಾನು ಸೌತೆಕಾಯ್ದು ಇವತ್ತು ಕೋಸಂಬರಿ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದೆ ಫ್ರೆಂಡ್ಸ್, ಹಂಗೇನಿಲ್ಲ. ಆಮೇಲೆ ಫ್ರೆಂಡ್ಸ್ ಅಂಗಡಿಗೆ ಹೋಗಿದ್ದೆ, ತರಕಾರಿ ಎಲ್ಲ ನೆನ್ನೆ ತಂದಿದ್ದೆ. ಇವತ್ತೇನು ನಾನು ತರಕಾರಿ ಯಾವುದು ತರಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಎಲ್ಲ ತರಕಾರಿ ಇದೆ. ನಾನು ಜಾಸ್ತಿ ಏನು ತರಲಿಲ್ಲ, ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಒಂದು 3 ಡೇಸಿಗೆ ತಂದಿದೆ. ಈಗ ಅದೆಲ್ಲ ತರಕಾರಿ ಇದೆ ಫ್ರೆಂಡ್ಸ್, ನಾನು ಏನು ತರಲಿಲ್ಲ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಎಲ್ಲ ಎದ್ದು ನಾನು ಆಲ್ರೆಡಿ ಪಲಾವ್ ಎಲ್ಲ ರೆಡಿ ಮಾಡಿದೆ. ಈಗ ನಾನು ನಿಮಗೆ ಇದನ್ನು ತೋರಿಸ್ಬೇಕು ಈ ವಿಡಿಯೋನ ಅಂತ ಅಂದ್ಕೊಂಡು ಅದಕ್ಕೆ ಫ್ರೆಂಡ್ಸ್ ಇವಾಗ ಮಾಡಿದೆ. ನೋಡಿ, ನಾವು ಎಷ್ಟು ಬೇಗ ಎದ್ದೇಳ್ತೀವೋ ಅಷ್ಟೇ ಬೇಗ ಫ್ರೆಂಡ್ಸ್ ನಮ್ಮನೆ ಕೆಲಸಗಳನ್ನು ಆಗುತ್ತೆ. ಇದರಲ್ಲೆಲ್ಲ ನಮಗೆ ಮೇಯ್ನ್ ಪಾಯಿಂಟ್ ಏನು ಫ್ರೆಂಡ್ಸ್, ಬೇಗ ಎದ್ದೇಳಬೇಕು. ಈಗ ಫ್ರೆಂಡ್ಸ್ ನೋಡಿ, ನಾನು ಜ್ಯೂಸ್ ಮಾಡಿರೋದು ಇನ್ನು 2 ಜಾರ್ ಇದೆ, ಅದನ್ನು ತೊಳಿಬೇಕು. ಇನ್ನು ಫ್ರೆಂಡ್ಸ್ ನಾನು ದೋಸೆಗೆ ಏನಕ್ಕೆ ರುಬ್ಬಿಟ್ಟಿದ್ದೀನಿ ಅಂದರೆ, ನಾನು ಬರೋಕ್ಕೆ 11:30 ಆಗುತ್ತೆ. ಆಗ ಫ್ರೆಂಡ್ಸ್ ನನಗೆ ಬಂದು ನಿದ್ದೆ ಎಳಿತಿರುತ್ತೆ ಹೊರತು ನಾನೇನು ಕೆಲಸನೂ ಮಾಡಲ್ಲ ಫ್ರೆಂಡ್ಸ್. 11:15 ಆಗುತ್ತೆ. ಹಾಗಾಗಿ ನಾನು ಆ ಟೈಮಲ್ಲಿ ಏನು ಕೆಲಸನೂ ಮಾಡಲ್ಲ. ಇದೇ ಬರೀ ನಾನು ಬರೋದು ಮಲ್ಕೊಳ್ಳೋದು. ಆಮೇಲೆ ನನ್ನ ಮಗಳು ಬೇರೆ ಇಲ್ವಲ್ಲ ಫ್ರೆಂಡ್ಸ್, ಮದುವೆಗೆ ಹೋಗಿದ್ದಾಳೆ. ನಾನು ಹೋಗಬೇಕಾಗಿತ್ತು, ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಇವತ್ತು ಅಂತ. ಏನೋ ನಾನು ಇನ್ನೂ ಇದು ಮಾಡಿಲ್ಲ. ಈಗ ಫ್ರೆಂಡ್ಸ್ ಅದನ್ನು ಕಟ್ ಮಾಡಾಯಿತು. ಕ್ಲೀನಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಮ್ಯಾಂಗೋ ಯಾವಾಗಾದರೂ ಅಷ್ಟೇ ಈ ಸೀಸನ್ನಲ್ಲಿ ಸಿಗುತ್ತೆ, ಚೆನ್ನಾಗಿ ತಿನ್ನಿ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಮ್ಯಾಂಗೋಗೆ ಇದೇನಪ್ಪ ಹೇಳ್ತಾರೆ, ಪೌಡೆಲ್ಲ ಹಾಕಿ ಹಣ್ಣು ಮಾಡ್ತಾರಂತೆ. ಅದು ನನಗೆ ಗೊತ್ತಿಲ್ಲ, ಇವಾಗೆ ನನಗೆ ಗೊತ್ತಾಗಿರೋದು. ಆವಾಗ ಗೊತ್ತಿತ್ತು ಸ್ವಲ್ಪ ಹಾಕ್ತಾರೆ ಅಂತ. ಆಮೇಲೆ ಈಗ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಹೇಳಿದ್ದು, ಅದು ಹಣ್ಣು ಕಾಯಿ ಬರುವಾಗಲೇ ಅದು ಹಾಕ್ತಾರೆ. ಆದರೆ ಇದು ಫ್ರೆಂಡ್ಸ್ ಏನು ಪೌಡ್ರ್ ಹಾಕಿಲ್ಲ. ನಮ್ಮ ಮನೆಗೆ ನಮ್ಮ ಆಫೀಸಲ್ಲಿ ನಮ್ಮ ಕೆಲಸದ ಹತ್ರ ನಮ್ಮ ಬಾಸು ಕೊಟ್ರಲ್ಲ, ಆವಾಗ ನೋಡಿ ಫ್ರೆಂಡ್ಸ್ ಹಾಗೆ ಇಟ್ಟಿದೆ. ಎಷ್ಟು ಚೆನ್ನಾಗಿದೆ ಅಂತ, ಅಷ್ಟು ಟೇಸ್ಟ್ ಇದೆ ಫ್ರೆಂಡ್ಸ್. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಹಂಗಾಗಿ ಇದು ಅಲ್ಲಿ ಕೊಟ್ಟಿರೋದು. ಇದು ಮನೆಯಲ್ಲೇ ನಾವು ನಾರ್ಮಲಾಗಿ ಅವರು ಫ್ರೆಂಡ್ಸ್, ನಾನು ಆಲ್ರೆಡಿ ಇದನ್ನು ತೋರಿಸಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ವಿಡಿಯೋ ನೋಡಿ. ಇದು ಬಂದು ನಾರ್ಮಲ್ಲಾಗಿ ಹಣ್ಣಾಗಿರೋದು. ಇದನ್ನು ನಾನು ತಗೊಂಡೋಗ್ತೀನಿ ಫ್ರೆಂಡ್ಸ್. ಇಲ್ಲಿ ಇವಾಗ ಇಷ್ಟನ್ನು ನಾನು ಕಟ್ ಮಾಡಿಟ್ಟಿದ್ದೀನಿ, ಕಟ್ ಮಾಡಿ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ. ಇನ್ನು ಫ್ರೆಂಡ್ಸ್ ಆವಾಗ ನಾವು ಚಿಕ್ಕವರಿದ್ದಾಗಂತೂ ವಾಟೆಗೋಸ್ಕರ ಜಗಳ ಆಡ್ತಾಯಿದ್ದೋ, ತಿನ್ನಬೇಕು ಅಂತ, ವಾಟೆ ಬೇಕು ಅಂತ. ಈಗಿದ್ರೂ ತಿನ್ನೋಕ್ಕೆ ಮನಸ್ಸು ಬರ್ತಾಯಿಲ್ಲ ಫ್ರೆಂಡ್ಸ್, ಆ ಥರ. ಹಂಗಾಗಿ ಫ್ರೆಂಡ್ಸ್ ಈ ಹಣ್ಣು ಇನ್ನೂ 4-5 ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಣ್ಣು ನೀವು ನೋಡಬೇಕು, ರುಚಿನೂ ಅಷ್ಟೇ ಚೆನ್ನಾಗಿದೆ. ಅವರೇ ತೋಟದಿಂದ ಬೆಳೆದು ಅವರೇ ನಮಗೆ ನಮ್ಮ ಸ್ಟಾಫ್ಗೆ ಎಲ್ರಿಗೂ ಕೊಟ್ಟಿದ್ದೀನಿ. ಮುದ್ದೆ ಮೇಕೆ ಮುಚ್ತೀನಿ ಫ್ರೆಂಡ್ಸ್. ಹೆಂಗೂ ಮುದ್ದೆ ಆರೋದ್ರೆ ಏನಾಗಲ್ಲ, ಊಟ ಮಾಡ್ಬೋದು, ನಿಮಗೆ ಗೊತ್ತು. 2 ಮುದ್ದೆ ಮಾಡಿದ್ದೀನಿ, ರೈಸ್ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ, ಇನ್ನೆಲ್ಲ ಆಯಿತು. ಇನ್ನು ನಾನು ಜ್ಯೂಸ್ ಮಾಡಿದ ಜಾರು ಮತ್ತು ಇನ್ನು ಇದೊಂದು ವಾಶ್ ಮಾಡಬೇಕು ಫ್ರೆಂಡ್ಸ್. ಅದೊಂದು ವಾಶ್ ಮಾಡಿಬಿಟ್ಟು ನನ್ನ ಕೆಲಸ ಮುಗೀತು, ರೆಡಿ ಆಗೋಕ್ಕೆ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತಿಗೆ ಫ್ರೆಂಡ್ಸ್ ನನ್ನ ವ್ಯೂವರ್ಸು 6,34,35,000 ಆಗಿದ್ದಾರೆ. ಸಬ್ಸ್ಕ್ರೈಬರು 1,600 ಆಗಿದ್ದಾರೆ. ವಾಚ್ ಅವರ್ಸು 3,400 ಆಗಿದೆ ಫ್ರೆಂಡ್ಸ್. ಹಾಗಾಗಿ ಇನ್ನೇನು ಹತ್ರನೇ ಇದೆ ಫ್ರೆಂಡ್ಸ್ ನಂದೆಲ್ಲ, ಏನೇನು ವಾಚ್ ಅವರ್ಸ್ ಆಗಿರ್ಬೋದು ಎಲ್ಲನೂ ಅಷ್ಟೇ ಹತ್ರನೇ ಇದೆ. ನೋಡೋಣ, ದೇವರಿದ್ದಾನೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್ ಈಗ ನಂದು ಕೆಲಸ ಇಷ್ಟು ಮುಗೀತು. ಏನೋ ನೆಟ್ವರ್ಕ್ ಏನೂ ವರ್ಕ್ ಆಗ್ತಾಯಿಲ್ಲ, ಆದರೆ ವೀಡಿಯೋ ಮಾಡ್ತೀನಿ. ಇಲ್ಲಾಂದರೆ ಮೇಲೆ ಬಟ್ಟೆ ಒಣಗಾಕಿದ್ದೀನಿ ಫ್ರೆಂಡ್ಸ್, ಅದನ್ನೆಲ್ಲ ಎತ್ಕೊಂಡು ಬಂದು ಫೋಲ್ಡ್ ಮಾಡಿಟ್ಟು ಇನ್ನು ಯೂನಿಫಾರ್ಮ್ನ ಫ್ರೆಂಡ್ಸ್ ನಾನು ಆಲ್ರೆಡಿ ಐರನ್ ಮಾಡಿದ್ದೀನಿ. ಯಾಕೆಂದರೆ ನಾನು ಕುಕ್ಕರಲ್ಲಿ ರೈಸ್ ಮಾಡೋದು ಫ್ರೆಂಡ್ಸ್. ರೈಸ್ನ ನಮ್ಮ ಮನೇಲಿ ಯಾರೂ ಜಾಸ್ತಿ ಊಟ ಮಾಡಲ್ಲ, ಅದಕ್ಕೋಸ್ಕರ ನಾನು ರೈಸ್ ಕಮ್ಮಿನೇ ಮಾಡೋದು. ನಾನಂತೂ ತಿನ್ನೋದೇ ಇಲ್ಲ ಅಂದು ಫ್ರೆಂಡ್ಸ್. ಆವಾಗಿಂದ ಅಭ್ಯಾಸ ನೋಡಿ. ನಮ್ಮ ತಂದೆ ಮನೇಲೆಲ್ಲ ಫ್ರೆಂಡ್ಸ್ ಗದ್ದೆ, ಹೊಲ ಇಲ್ಲ, ಬರೀ ಗದ್ದೆ. ನಾವಲ್ಲಿ ಜಾಸ್ತಿ ರೈಸ್ ತಿಂತೀವಿ. ಮುದ್ದೆ ಮಾಡೋದೇ ಅಪರೂಪ ಫ್ರೆಂಡ್ಸ್. ನಮ್ಮದು ಹಾಸನದ ಹತ್ರ ಹೊಳೆ ನರಸೀಪುರ, ಅದ್ರ ಪಕ್ಕದಲ್ಲಿ ಒಂದು ಹಳ್ಳಿ ಫ್ರೆಂಡ್ಸ್ ನಮ್ಮದು. ನಮ್ಮ ಕಡೆ ಎಲ್ಲ ಫ್ರೆಂಡ್ಸ್ ಅಪರೂಪ ಇದು ಮಾಡೋದು, ಮುದ್ದೆ ಮಾಡೋದು. ಯಾಕಂದರೆ ನಮ್ಮ ಇದರಲ್ಲಿ ಬೆಳೆಯೋದು ಬರೀ ಭತ್ತ ಫ್ರೆಂಡ್ಸ್, ಅದಕ್ಕಾಗಿ ಇದು ಮಾಡಲ್ಲ. ಬನ್ನಿ ಹಾಗೆ ಬಾಕ್ಸ್ಗೆ ಹಾಕ್ತೀನಿ. ಹಂಗಾಗಿ ಫ್ರೆಂಡ್ಸ್ ನಾವು ಅಲ್ಲಿ ಮುದ್ದೆ ಇಲ್ಲ. ಅದೇನೋ ನನಗೆ ಈ ನಡುವೆ ಫ್ರೆಂಡ್ಸ್ ಚಪಾತಿ, ರೊಟ್ಟಿ ಇದೆಲ್ಲ ತಿಂತೀವಲ್ಲ, ಏನೋ ನನಗೆ ರೈಸ್ ಒಂದು ಟೈಮ್ ತಿಂತೀನಿ. ಆಮೇಲೆ ರಾತ್ರಿ ಟೈಮ್ ಬಂದರೂ ಅಷ್ಟೇ, ಅಷ್ಟು ಒಂದು ತಟ್ಟೆ ತುಂಬ ರೈಸ್ ತಿನ್ನಬೇಕು ಈ ಥರ ಎಲ್ಲ ನನಗೆ ಯಾವಾಗಲೂ ಆಗಲೇ ಇಲ್ಲ ಫ್ರೆಂಡ್ಸ್.
ಹಂಗಾಗಿ ಈ ಥರ ಆಗಿರೋದು. ನೋಡಿದ್ರೆ ಫ್ರೆಂಡ್ಸ್ ನೋಡಿ, ನನ್ನ ಮ್ಯಾಂಗೋನ ಈ ಥರ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್ ಇಲ್ಲಿ ತಿನ್ನೋಕ್ಕೆ ಟೈಮಿಲ್ಲ, ಅಲ್ಲಾದರೂ ಊಟದ ಟೈಮಲ್ಲಿ ತಿನ್ಬೋದಲ್ಲ. ಇವತ್ತು ನನ್ನ ವೀಡಿಯೋ ಇಷ್ಟ ಆಗಿತ್ತು. ಓಕೆ ಫ್ರೆಂಡ್ಸ್, ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.